ದಾಂಪತ್ಯದಲ್ಲಿ ತುಂಬಾ ಪ್ರೀತಿ ಹಾಗೂ ಗೌರವಿಸುವಂತಹ ಸಂಗಾತಿಗಳನ್ನು ನೋಡಿರಬಹುದು. ಇಂತಹ ದಂಪತಿಗಳನ್ನು ನೋಡಿದ ಕೂಡಲೇ ಅವರು ಹೇಗೆ ಹೀಗೆ ಇರಲು ಸಾಧ್ಯ ಎನ್ನುವ ಪ್ರಶ್ನೆಯೂ ಬರುವುದು. ಕೆಲವು ಸಂಗಾತಿಗಳು ಯಾವಾಗಲೂ ಜಗಳವಾಡಿಕೊಂಡು ಇರುವರು. ಇದನ್ನು ನೋಡಿದರೆ ಬೇಸರವಾಗುವುದು. ಆದರೆ ದಾಂಪತ್ಯದಲ್ಲಿ ಸಂಗಾತಿಗಳ ನಡುವೆ ಗೌರವ ಕೂಡ ಮುಖ್ಯವಾಗಿರುವುದು. ಪರಸ್ಪರ ಗೌರವ ನೀಡದೆ ಇದ್ದರೆ ಆಗ ಇದು ಮುಂದೆ ಸಂಬಂಧವನ್ನು ಕೆಡಿಸಬಹುದು. ಕೇವಲ ಪ್ರೀತಿ ಮಾತ್ರ ಇದ್ದರೆ ಸಾಲದು, ಅದರ ಜೊತೆಗೆ ಗೌರವವೂ ಇರಬೇಕು. ಯಾರನ್ನಾದರೂ ಪ್ರೀತಿಸುತ್ತಲಿದ್ದರೆ ಆಗ ನಿಮಗೆ ಅವರ ಕೆಲವೊಂದು ಒಳ್ಳೆಯ ಗುಣಗಳು ಕಂಡುಬರುವುದು. ಇದೇ ವೇಳೆ ಅವರ ದೌರ್ಬಲ್ಯಗಳು ಹಾಗೂ ಕೆಟ್ಟ ಗುಣಗಳು ಕೂಡ. ಇದನ್ನು ನಿಭಾಯಿಸಿಕೊಂಡು ಹೋಗಲು ನೀವು ಅದನ್ನು ಇದ್ದ ಹಾಗೆ ಗೌರವಿಸಿ. ನೀವು ವ್ಯಕ್ತಿಯನ್ನು ಪ್ರೀತಿಸುತ್ತಲಿದ್ದರೆ ಆಗ ನೀವು ಅವರ ಸೌಂದರ್ಯ ಮತ್ತು ಕೆಲವು ನ್ಯೂನತೆಗಳನ್ನು ಕೂಡ ಸ್ವೀಕರಿಸಬೇಕಾಗುತ್ತದೆ. ಇದನ್ನು ಸ್ವೀಕರಿಸುವ ಜೊತೆಗೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಪ್ರೀತಿ ಹಾಗೂ ಗೌರವವು ಸಂಬಂಧವನ್ನು ಮುಂದಕ್ಕೆ ಸಾಗಿಸುವುದು. ಸಂಬಂಧದಲ್ಲಿ ಯಾವಾಗಲೂ ತಾಳ್ಮೆಯಿಂದ ಇರುವುದು ತುಂಬಾ ಕಷ್ಟ. ಹೀಗಾಗಿ ಕೆಲವೊಂದು ಸಲ ಜಗಳವೂ ಆಗಬಹುದು. ಸಂಗಾತಿಯ ನ್ಯೂನತೆ ಮತ್ತು ನಡವಳಿಕೆಗಳನ್ನು ಒಪ್ಪಿಕೊಂಡು ಸಾಗಬೇಕು. ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಅದನ್ನು ತುಂಬಾ ತಾಳ್ಮೆಯಿಂದ ನಿಭಾಯಿಸಲು ಗೌರವವೂ ಕಲಿಸಿಕೊಡುವುದು. ಯಾರು ಕೂಡ ಪರಿಪೂರ್ಣರಲ್ಲ ಎನ್ನುವುದು ಕೂಡ ನಿಮಗೆ ಸಂಬಂಧದಲ್ಲಿ ತಿಳಿದುಬರುವುದು. ನೀವು ಸಂಬಂಧದಲ್ಲಿ ದೀರ್ಘಕಾಲ ಕಳೆದು ಸಂಗಾತಿಗೆ ಗೌರವ ಸೂಚಿಸುತ್ತಲಿದ್ದರೆ ಆಗ ನೀವು ತಾಳ್ಮೆ ವಹಿಸುವುದು ಹೇಗೆ ಎಂದು ಕಲಿಯುತ್ತೀರಿ. ನೀವಿಬ್ಬರೂ ಜೊತೆಯಾಗಿ ಸಮಯ ಕಳೆಯುತ್ತಿರುವಂತೆ ನಿಮ್ಮ ಭಾವನೆಗಳು, ನಡವಳಿಕೆಗಳು ಬದಲಾಗುವುದು. ನಿಮ್ಮಿಬ್ಬರ ಮಧ್ಯೆ ಪ್ರೀತಿಯ ಜೊತೆಗೆ ಗೌರವ ಕೂಡ ಹೆಚ್ಚಾಗುತ್ತಾ ಹೋಗುವುದು. ಗೌರವದಿಂದ ಕೆಲವೊಂದು ಸಲ ವಾಸ್ತವವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ನೀವಿಬ್ಬರೂ ಜೊತೆಯಾಗಿ ಯಾವುದೇ ಸಂದರ್ಭವನ್ನು ಎದುರಿಸಲು ತಯಾರಾಗುವಿರಿ. ಕೆಲವೊಂದು ಸಲ ವಿಚಾರಗಳು ನಿಮ್ಮಿಬ್ಬರ ಭಾವನೆಗಳಿಗೆ ಹಾನಿ ಉಂಟು ಮಾಡಬಹುದು. ನೀವು ಸಂಗಾತಿಗೆ ಮೋಸ ಮಾಡುವ ಪರಿಸ್ಥಿತಿಯು ಬರಬಹುದು ಅಥವಾ ಯಾವುದೇ ನಿರ್ಧಾರವನ್ನು ಸಂಗಾತಿಗೆ ಹೇಳದೆ ತೆಗೆದುಕೊಳ್ಳಬಹುದು. ಇದು ಸಂಬಂಧದಲ್ಲಿ ದೊಡ್ಡ ಮಟ್ಟದ ಹಾನಿ ಉಂಟು ಮಾಡಬಹುದು. ಆದರೆ ಸಂಬಂಧದಲ್ಲಿ ಸಂಗಾತಿಯನ್ನು ಗೌರವಿಸುತ್ತಲಿದ್ದರೆ ಆಗ ನೀವು ಮೋಸ ಮಾಡುವ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಇಲ್ಲಿ ನಿಮಗೆ ಮಿತಿಯು ತಿಳಿದಿರುವುದು ಮತ್ತು ಅಂತಹ ಕೆಲಸ ಮಾಡುವ ಆಲೋಚನೆಯು ಬರದು. ನೀವು ಯಾರನ್ನಾದರೂ ಗೌರವಿಸಿದರೆ ಆಗ ಅಲ್ಲಿ ನಂಬಿಕೆಯು ಹೆಚ್ಚಾಗುತ್ತದೆ. ನೀವು ಒಬ್ಬ ವ್ಯಕ್ತಿಯನ್ನು ಗೌರವಿಸುತ್ತಲಿದ್ದರೆ ಆಗ ಅವರ ಸಾಮರ್ಥ್ಯಗಳು ಹಾಗೂ ಮಿತಿಯು ತಿಳಿಯುವುದು. ಸಂಬಂಧದಲ್ಲಿ ಕೂಡ ನೀವು ಪರಸ್ಪರರನ್ನು ಗೌರವಿಸಿದ ವೇಳೆ ಅಲ್ಲಿ ನಂಬಿಕೆ ಎನ್ನುವುದು ಹೆಚ್ಚಾಗುತ್ತದೆ. ಗೌರವದಿಂದ ನಿಜವಾದ ಪ್ರೀತಿ. ಗೌರವವು ಯಾವತ್ತಿಗೂ ರೊಮ್ಯಾನ್ಸ್ಗಿಂತಲೂ ಮಿಗಿಲಾದ ಪ್ರೀತಿಯನ್ನು ಸೃಷ್ಟಿಸುವುದು. ಅರ್ಥ ಮಾಡಿಕೊಳ್ಳುವ ಮತ್ತು ಸ್ವೀಕರಿಸುವಂತಹ ಪ್ರೀತಿಯನ್ನು ಇದು ನಿರ್ಮಿಸುವುದು. ಇಂತಹ ಪ್ರೀತಿಯು ಸದಾಕಾಲ ಉಳಿಯುವುದು. ಸಂಗಾತಿ ಜೊತೆಗಿನ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳನ್ನು ಈ ಪ್ರೀತಿಯು ದೂರ ಮಾಡುವುದು. ಕೇವಲ ರೊಮ್ಯಾನ್ಸ್ ಮಾತ್ರ ಇದ್ದರೆ ಆಗ ಭವಿಷ್ಯದಲ್ಲಿ ಇದರಿಂದ ತುಂಬಾ ಬೇಸರ ಮೂಡಬಹುದು. ಆದರೆ ಪರಸ್ಪರ ಗೌರವಿಸುತ್ತಾ ಇದ್ದರೆ ಆಗ ಖಂಡಿತವಾಗಿಯೂ ಇದು ಮುಂದೆ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಸುವುದು. ಪ್ರತಿಯೊಂದು ಸಂಬಂಧದಲ್ಲೂ ಕೆಟ್ಟ ಸಮಯ, ಒಳ್ಳೆಯ ಸಮಯ, ಸಾಹಸ ಮತ್ತು ಬೇಸರದ ಸಮಯವೂ ಇರುವುದು. ಸಂಗಾತಿಯನ್ನು ಗೌರವಿಸಿದರೆ ಆಗ ಖಂಡಿತವಾಗಿಯೂ ಇದು ಸಂಬಂಧದಲ್ಲಿ ಮತ್ತಷ್ಟು ಪ್ರಾಮುಖ್ಯತೆ ಉಂಟುಮಾಡುವುದು. ಇದು ಪ್ರೀತಿಯನ್ನು ಹೆಚ್ಚಿಸುವುದು ಎನ್ನುವುದರಲ್ಲಿ ಎರಡು ಮಾತಿಲ್ಲ.